ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕ್ರಿಪ್ಟೋ ಅಂತ ಅಂದ್ಬಿಟ್ಟು ಕ್ರಿಪ್ಟೋ ಕರೆನ್ಸಿ ಅಂತ ಕೇಳಿದ್ದೀವಿ ನಾವು. ಕ್ರಿಪ್ಟೋ ಕರೆನ್ಸಿ ಅಂತಂದರೆ ಅದು ಗೋಮುಖ ವ್ಯಾಘ್ರ. ಪಂಚತಂತ್ರ ಕಥೆಗಳಲ್ಲಿ ಗೋಮುಖ ವ್ಯಾಘ್ರ ಬರುತ್ತೆ. ಏನು ಅಂದರೆ ಹುಲಿ ಹಸುವಿನ ಮುಖ ಹಾಕ್ಕೊಂಡು ಬಂದ್ಬಿಡುತ್ತಂತೆ, ಹಸು ತಿನ್ನೋಕ್ಕೆ ಅನುಕೂಲ ಅಂತ. ಎಲ್ಲ ಹಸುಗಳು ಏನು ಮಾಡ್ತವೆ, ಈ ಹಸು ನಮ್ಮ ಅಂತ ನಮ್ಮ ಇರಲಿ ಅಂತ ಬಿಟ್ಕೊಂಡ್ಬಿಡ್ತವೆ ಗುಂಪುಗಳ ಮಧ್ಯೆ. ಇದೇನಾಗುತ್ತೆ, ಒಂದೊಂದೇ ಹಸು ತಿಂತ ಕಡೆಗೆ ಹಸು ಇದನ್ನು ನಾಶ ಮಾಡಿಬಿಡುತ್ತಂತೆ. ಅದಕ್ಕೆ ಕ್ರಿಪ್ಟೋ ಇದಂತ ಹೇಳ್ಬೋದು. ಗೋಮುಖ ವ್ಯಾಘ್ರನ ಕ್ರಿಪ್ಟೋ ಕೃಷಿ ಇದಂತ ಹೇಳ್ಬೋದು. ಕ್ರಿಪ್ಟೋ ಹಿಡನ್ ಅಜೆಂಡಾ ಇಟ್ಕೊಂಡಿರ್ತಕ್ಕಂಥವ್ರು, ಕ್ರಿಪ್ಟೋ ಮೈಂಡ್ ಸೆಟ್ ಇರ್ತಕ್ಕಂಥವ್ರು ಅಂತ ಹೇಳ್ಬೋದು. ಅಂಥ ಕ್ರಿಪ್ಟೋ ಮೈಂಡ್ ಸೆಟ್ ಇರ್ತಕ್ಕಂಥವ್ರು ನಮ್ಮ ರಾಜಕೀಯದಲ್ಲೂ ಇದ್ದಾರೆ. ಜವಾಹರ್ಲಾಲ್ ನೆಹರು ನೋಡಿ ಮುಸಲ್ಮಾನರ ಅಂತೆ, ಆತ ಕಾಶ್ಮೀರಿ ಪಂಡಿತರು ಅಂತ ಹೆಸರು ಹೇಳ್ಕೊಂಡ್ಬಿಟ್ಟಂತೆ. ಆತ ಕ್ರಿಪ್ಟೋ ಹಿಂದೂ, ಕ್ರಿಪ್ಟೋ ಮುಸಲ್ಮಾನ ಅಂತ ಹೇಳ್ಬೋದು. ಏನು ಅಂದರೆ ಸೂಕ್ತವಾದ ಸಮಯ ಬರೋವರೆಗೂ ನಾ ಹಿಂದೂ 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 ಅಂತಿರ್ತಾರೆ. ಯಾವಾಗ ಈ ಇಡೀ ಇಂಡಿಯಾ ಹಿಂದೂಸ್ತಾನ ಇಸ್ಲಾಮಿಗೆ ಕನ್ವರ್ಟ್, ನಾನು ಇಸ್ಲಾಮಿಕ್ಕು, ನಮ್ಮ ತಾತ ಇಂಥವ್ರು, ನಮ್ಮ ಅಪ್ಪ ಇಂಥವ್ರು, ನಮ್ಮ ಮುತ್ತಾತ ಇಂಥವ್ರು ಅಂತ ಹೇಳ್ತಾರೆ. ಆ ಥರ ಒಂದು ಪ್ರಯೋಗ ಇಂಡಿಯಾ ದೇಶದಲ್ಲಿ ನಡೀತಾ ಇದೆ. ಇಂಡಿಯಾ ದೇಶದಲ್ಲಿ ನಡೀತಾ ಇದೆ ಅಂತಂದರೆ ಆಮ್ ಆದ್ಮಿ ಪಾರ್ಟಿ ನಮ್ಮ ಕಣ್ಣು ಮುಂದೆ ಬೆಳೀತಾ ಇದೆ. ಆಮ್ ಆದ್ಮಿ ಪಾರ್ಟಿಯ ಸಂಚಾಲಕ ಇರ್ಬೋದು, ಕನ್ವೀನರ್ ಇರ್ಬೋದು, ಅರವಿಂದ್ ಕೇಜ್ರಿವಾಲ್ ಅಂತ ಡೆಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ನೋಡಿ, ಆತ ಕ್ರಿಪ್ಟೋ ಕ್ರಿಶ್ಚಿಯನ್ ಅಂತೆ. ಕ್ರಿಶ್ಚಿಯನ್ ಅಂತ ಸೂಕ್ತವಾದ ವಾತಾವರಣ ನಿರ್ಮಾಣ ಆಗೋವರೆಗೂ ಅವರೇನು ಮಾಡ್ತಾರೆ, ಹಿಂದೂ 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 ಅಂತ ಹೇಳ್ತಾರೆ. ಯಾವಾಗ ತಮಗೆ ಸೂಕ್ತವಾದ ವಾತಾವರಣ ಸೃಷ್ಟಿಯಾಗುತ್ತೆ, ತಾವು ಸೇಫ್ ಅಂತ ಗೊತ್ತಾಗುತ್ತೆ, ಆವಾಗ ನಾನು ಕ್ರಿಶ್ಚಿಯನ್ನು, ನಮ್ಮ ಅಪ್ಪ ಕ್ರಿಶ್ಚಿಯನ್, ನಮ್ಮ ತಾತ ಕ್ರಿಶ್ಚಿಯನ್, ಮುತ್ತಾತ ಕ್ರಿಶ್ಚಿಯನ್, ವಂಶವೇ ಕ್ರಿಶ್ಚಿಯನ್ ಅಂತ ಹೇಳ್ಕೊತಾರೆ. ಇದಕ್ಕೆ ಪೂರಕವಾದ ಒಂದು ಇದನ್ನು ಹೇಳ್ತೀವಿ, ಉದಾಹರಣೆ ಕೊಟ್ಟು ಮುಂದುವರಿಸ್ತೀನಿ. ಏನು ಅಂತಂದರೆ, ಪೋಪು ಇಟಲಿನಲ್ಲಿ ಅಧಿಕಾರ ತಗೋತಾರೆ, ರೋಮಲ್ಲಿ ಅಧಿಕಾರ ತಗೋತಾರೆ. ವ್ಯಾಟಿಕನ್ ಅಂತ ಕರೀತಾರೆ ಅದಕ್ಕೆ. ವ್ಯಾಟಿಕನಲ್ಲಿ ಅಧಿಕಾರ ತಗೋತಾರೆ. ವ್ಯಾಟಿಕನ್ ಅಂತ ಅಧಿಕಾರ ತೊಗೊಂಡ್ರೆ ಎಲ್ಲ ದೊಡ್ಡ ದೇಶದ ಪ್ರಧಾನಮಂತ್ರಿಗಳು ಮತ್ತು ಅಧ್ಯಕ್ಷರನ್ನ ಕರೀತಾರೆ, ಮತ್ತು ದೊಡ್ಡ ದೊಡ್ಡ ಶ್ರೀಮಂತನ ಕರೀತಾರೆ ಅಧಿಕಾರ ಗ್ರಹಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಅಂಥ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಗಿರಲಿಲ್ಲ, ಭಾರತದ ರಾಷ್ಟ್ರಪತಿಗಿರಲಿಲ್ಲ, ಅನೇಕ ದೇಶದ ಪ್ರಧಾನಮಂತ್ರಿಗಳಿಗೆ ಇನ್ವಿಟೇಷನ್ ಇರಲಿಲ್ಲ, ಅನೇಕ ದೇಶದ ಪ್ರೆಸಿಡೆಂಟ್ಗಳಿಗೆ ಇನ್ವಿಟೇಷನ್ ಇರಲಿಲ್ಲ, ಅನೇಕ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಇನ್ವಿಟೇಷನ್ ಇರಲಿಲ್ಲ. ಆದರೆ ನಮ್ಮ ಆಮ್ ಆದ್ಮಿ ಪಾರ್ಟಿ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ಗೆ ಇನ್ವಿಟೇಷನ್ ಇತ್ತಂತೆ, ಇವ್ರು ಹೋಗಿ ಬಂದ್ರಂತೆ. ಅಂದರೆ ಈತ ಒಳಗಡೆ ಕ್ರಿಶ್ಚಿಯನು, ಹೊರಗಡೆ ಹಿಂದೂ ಅಂತ ಹೇಳ್ಕೊತಾರೆ. ಇವರೇನು ಮಾಡ್ತಾರೆ, ನರೇಂದ್ರ ಮೋದಿ ದೇಶಭಕ್ತ ಹಿಂದೂ, ಆತ ಮಾಡಿದ್ದನ್ನೆಲ್ಲ ವಿರೋಧ ಮಾಡೋದೇ ಅವ್ರ ಕೆಲಸ. ಯಾಕೆಂದರೆ ಕೋರು ಹಾರ್ಟೆಲ್ಲ ವಿಷ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಇದರಿಂದ ನಾವು ಎಚ್ಚೆತ್ಕೋಬೇಕಾಗಿರೋದು ಏನು ಅಂತಂದರೆ, ನಾವು ಹಿಂದೂಗಳು ಪದೇ 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 ಎಡು ಬೀಳ್ತಾ ಇದ್ವಿ, ನಮ್ಮನ್ನು ಎಡು ಬೀಳಿಸ್ತಾ ಇದ್ದಾರೆ. ಅದರಲ್ಲಿ ಕಾಂಗ್ರೆಸ್ನವ್ರು ಮಾಡಿದ್ದು ಒಂದೇ, ಈ ಕಾಂಗ್ರೆಸ್ನವ್ರನ್ನ ಸೋಲಿಸಿ, ಶೀಲಾ ದೀಕ್ಷಿತ್ನ ಸೋಲಿಸಿ ಈ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗ್ತಾರೆ. ಅದೇನು ಸುನೀತಾ ಕೇಜ್ರಿವಾಲ್ ಅಂತಂದ್ಬಿಟ್ಟು ಅವರ ಧರ್ಮಪತ್ನಿ ಅಂತ, ಆಕೆ ಹಿಂದೂನೋ ಕ್ರಿಶ್ಚಿಯನೋ ಗೊತ್ತಿಲ್ಲ. ಆದರೆ ಈ ಅರವಿಂದ್ ಕೇಜ್ರಿವಾಲ್ ಕ್ರಿಪ್ಟೋ ಕ್ರಿಶ್ಚಿಯನ್ ಅಂತೆ. ಅಂದರೆ ಸೂಕ್ತವಾದ ಸಮಯ ನಿರ್ಮಾಣ ಆಗೋವರೆಗೂ, ಪೂರಕವಾದ ವಾತಾವರಣ ಬರೋವರೆಗೂ ಇವರೇನು ಮಾಡ್ತಾರೆ, ನಾನು ಹಿಂದೂ 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 ಅಂತ ಹೇಳ್ತಾರೆ. ಆನಂತರ ಏನಾಗುತ್ತೆ, ಒಂದು ಫೈನ್ ಡೇ ನಾನು ಕ್ರಿಶ್ಚಿಯನ್, ನಮ್ಮ ಅಪ್ಪ ಕ್ರಿಶ್ಚಿಯನ್, ನಮ್ಮ ತಾತ ಕ್ರಿಶ್ಚಿಯನ್, ನಮ್ಮ ವಂಶವೇ ಕ್ರಿಶ್ಚಿಯನ್ ಅಂತ ಎಲ್ಲ ಬಿಚ್ಚಿಡ್ತಾರೆ ಜಾತಕನ. ಇಂಥವರಿಂದ ನಾವು ಪಾಠ ಕಲಿಬೇಕಾ? ಇಂಥವ್ರನ್ನ ನಮ್ಮ ದೇಶದ ಹಿರಿಯರು, ಮತ್ಸದ್ದಿಗಳು, ರಾಜಕಾರಣಿಗಳು, ನಾಯಕರು ಅಂತ ಕರಿಬೇಕಾ ಅನ್ನೋ ದ್ವಂದ್ವದಲ್ಲಿ ಇವಾಗ ಸಿಗಾಕೋತಾ ಇದ್ವಿ. ಇದನ್ನೆಲ್ಲ ನೋಡಿದಾಗ ನರೇಂದ್ರ ಮೋದಿ ಎಷ್ಟು ಪ್ರಾಮಾಣಿಕ ದೇಶಭಕ್ತ, ಎಷ್ಟು ಬಡತನದಿಂದ ಬಂದಿರತಕ್ಕಂಥ ವ್ಯಕ್ತಿ, ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದ್ರಲ್ಲಿ ನಂಬರ್ 1. ಈ ಆಮ್ ಆದ್ಮಿ ಪಾರ್ಟಿ ಕಳ್ಳರು ಅಂತ ನೋಡಿ, ಈ ಅರವಿಂದ್ ಕೇಜ್ರಿವಾಲ್ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಮನೆ ಬಂಗ್ಲೆ ತಗೊಳ್ಳಲ್ಲ ಅಂದ್ರೆ ಬಂಗ್ಲೆ ತಗೊಂಡ್ರು, ಇಂಪೋರ್ಟೆಡ್ ಕಾರಲ್ಲಿ ಓಡಾಡಲ್ಲ ಅಂದರೆ ಇಂಪೋರ್ಟೆಡ್ ಕಾರ್ ತೊಗೊಂಡ್ರು, ಮತ್ತು ಊಟ ಸಾಮಾನ್ಯ ಜನತರ ಮಾಡ್ತೀನಿ ಅಂದರು. ಈಗೇನೋ ಊಟ 200 ರೂಪಾಯಿ ಖರ್ಚು ಮಾಡೋದಂತ ಒಂದು ಊಟಕ್ಕೆ, ಅದ್ರದ್ದು ಬಂತು. ಅದು ಸಟ್ಟೆ ಖರ್ಚೇನೆ ಎಷ್ಟೋ 120 ರೂಪಾಯಿ, 130 ರೂಪಾಯಿ, 200 ರೂಪಾಯಿ, 1000 ರೂಪಾಯಿ ಗಂಟ ಇದಾಗುತ್ತೆ ಅಂತ ಹೇಳಿದ್ರು. ಹೀಗೆ ಐಷಾರಾಮಿ ಜೀವನ ನಡೆಸ್ತಾ ಇರತಕ್ಕಂಥ ಅರವಿಂದ್ ಕೇಜ್ರಿವಾಲು ಕ್ರಿಪ್ಟೋ ಕ್ರಿಶ್ಚಿಯನ್ ಅಂತೆ. ಅಂದರೆ ತಮ್ಮ ಸೂಕ್ತವಾದ ವಾತಾವರಣ ನಿರ್ಮಾಣ ಆಗೋವರೆಗೂ, ತಮಗೆ ಪೂರಕವಾದ ವಾತಾವರಣ ನಿರ್ಮಾಣ ಆಗೋವರೆಗೂ ತಾವು ಹಿಂದೂ ಹಿಂದೂ ಅಂತ ಹೇಳ್ಕೊಂಡು, ಆನಂತರ ಒಂದು ಫೈನ್ ಡೇ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡ್ಬಿಡ್ತಾರೆ. ನಾವು ಮತಾಂತರ ಆಗೋದಕ್ಕೆ ಅನೇಕ ನೂರಾರು ವರ್ಷಗಳಿಂದ ಮತಾಂತರ ಗಾಳಿ ಬೀಸ್ತಾನೆ ಇದೆ. ಇವತ್ತಿಗೂ ಬೀಸ್ತಾನೆ ಇರುತ್ತೆ, ಮುಂದಕ್ಕೂ ಬೀಸ್ತಾನೆ ಇರುತ್ತೆ. ಯಾಕೆಂದರೆ ನಾವು ಅಮಾಯಕರು.
ಬೆಳ್ಳಿಗಿರೋದನ್ನೆಲ್ಲ ಹಾಲು ಅಂತ ನಂಬ್ತಕ್ಕಂಥವ್ರು. ಬನ್ನಿ, ಆ ಕಾಲ ಹೊರಟೋಗಿದೆ. ಎಲ್ಲರ ಕಾಲ ಇದರಲ್ಲೂ ಸ್ಮಾರ್ಟ್ಫೋನ್ ಬಂದಿದೆ. ಅರವಿಂದ್ ಕೇಜ್ರಿವಾಲ್ಗೆ ಪೋಪ್ ಅಧಿಕಾರ ತಗೊಂಡಾಗ ಅರವಿಂದ್ ಕೇಜ್ರಿವಾಲ್ ಒಬ್ಬರೇ ಅಂತೆ ಈ ಇಂಡಿಯಾ ದೇಶದಿಂದ ಅವರ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ಅಧಿಕೃತ ಆಹ್ವಾನ ಇದ್ದಿದ್ದು, ಹೋಗಿ ಬಂದರಂತೆ ಅಂತ ಇಟ್ಕೊಂಡು ಇವರು ಇಡೀ ಭಾರತ ದೇಶವನ್ನು, ಹಿಂದೂಸ್ತಾನವನ್ನು ಕ್ರಿಶ್ಚಿಯನ್ ದೇಶ ಮಾಡಬೇಕು ಅಂತ ಹೊರಟಿದ್ದಾರೆ. ಮತ್ತು 2047ರಲ್ಲಿ ಇಡೀ ಹಿಂದೂಸ್ತಾನವನ್ನು ಮುಸ್ಲಿಂ ಮಾಡಬೇಕು ಅಂತ ಹೊರಟಿದ್ದಾರೆ. ಈ ಅಡಕತ್ತಿನ ಒಳಗೆ ಹಿಂದೂಗಳು ಸಿಗಾಕೊಂಡಿದ್ದಾರೆ. ಇದ್ರ ಮಧ್ಯೆ ಏನಾಗುತ್ತೆ, ಆ ಸಣ್ಣ ಪುಟ್ಟ ಕಾರಣಗಳನ್ನ ಇಟ್ಕೊಂಡು ನಾವು ಹಿಂದೂಗಳು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ನೋಡ್ತೀವಿ. ನಮ್ಮ ಐಡೆಂಟಿಟಿ, ನಮ್ಮ ಅಸ್ತಿತ್ವವನ್ನೇ ಕಳ್ಕೊಂಬಿಡ್ತೀವಿ, ನಮ್ಮ ಸ್ವಾಭಿಮಾನವನ್ನೇ ಕಳ್ಕೊಂಬಿಡ್ತೀವಿ, ನಮ್ಮ ಆತ್ಮಗೌರವವನ್ನು ಕಳ್ಕೊಂಬಿಡ್ತೀವಿ, ಆತ್ಮಗೌರವವನ್ನು ನಾಶ ಮಾಡ್ಕೊಂಬಿಡ್ತೀವಿ. ನಾವು ಎಲ್ಲೂ ಇಲ್ಲದೆ ಎಡಬಿಡಂಗಿಗಳಾಗ್ಬಿಡ್ತೀವಿ. ಆದ್ದರಿಂದ ಬನ್ನಿ, ನಮ್ಮ ಶರೀರದಲ್ಲಿ ಹೇಗೆ ಅನೇಕ ಕಾಯಿಲೆಗಳು ಬರುತ್ತೆ, ಜ್ವರ ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ಭೇದಿ ಬರುತ್ತೆ, ತಲೆನೋವು ಬರುತ್ತೆ, ಏನೇನೋ ಕಾಯಿಲೆಗಳು ಬರುತ್ತೆ. ನಮ್ಮ ಒಂದು ಶರೀರದಲ್ಲಿ, ಒಂದು ಮನಸ್ಸಲ್ಲೇ ಇಷ್ಟೊಂದು ಸಮಸ್ಯೆ ಇರಬೇಕಾದ್ರೆ ಸಮಾಜ ಅಂತ ಅಂದಮೇಲೆ ಸಮಸ್ಯೆಗಳು ಬಂದೇ ಬರುತ್ತೆ. ಅದನ್ನು ನೈಸರ್ಗಿಕವಾಗಿ ನಿವಾರಣೆ ಮಾಡ್ಕೊಂಡು ಪರಿಹಾರ ಕಂಡುಕೊಳ್ತಕ್ಕಂಥ ಸಾವಿರ ದಾರಿಗಳಿದೆ. ಅದರಿಂದ ಅಂಥದ್ದನ್ನು ಹುಡುಕೊಂಡು ಹೋಗೋಣ. ಈ ಬೂಟಾಟಿಕೆ ಮಾತುಗಳಿಗೆ ಮತ್ತು ಢೋಂಗಿ ತಂತ್ರಗಳಿಗೆ ಬಲಿಯಾಗೋದು ಬೇಡ. ಈ ಅರವಿಂದ್ ಕೇಜ್ರಿವಾಲ್ ಅಂತವ್ರು ಏನಿದ್ದಾರೆ, ಅವ್ರು ಓಪನ್ ಆಗಿ ಬರಲಿ. ನಾನು ಕ್ರಿಶ್ಚಿಯನ್ ಓಟ್ ಹಾಕಿ ಅಂತ ಅವಾಗ ಯೋಚನೆ ಮಾಡೋಣ, ಹಿಂದೂಗಳು ಓಟ್ ಹಾಕಬೇಕಾ ಬೇಡ ಅಂತ ಅಂದ್ಬಿಟ್ಟು. ನಾನು ಮುಸಲ್ಮಾನರು ನಾವು ಓಟ್ ಹಾಕಿ ಅಂತ ಬಂದಾಗ ಯೋಚನೆ ಮಾಡೋಣ. ಮುಸಲ್ಮಾನರು ಒಳ್ಳೆಯವರಿದ್ದಾರೆ, ಕ್ರಿಶ್ಚಿಯನ್ರು ಒಳ್ಳೆಯವರಿದ್ದಾರೆ, ಇಲ್ಲ ಅಂತ ಹೇಳ್ದ ಓಪನ್ ಆಗಿ ಹೇಳಬೇಕು. ಈ ಥರ ಹಿಡನ್ ಅಜೆಂಡಾ ಮುಂದಿಟ್ಕೊಂಡು ಬೂಟಾಟಿಗೆ ಮಾತಾಡ್ತಾ ಏನಾಗುತ್ತೆ, ನಾನೇ ಚಾಂಪಿಯನ್ನು, ನಿಮ್ಮ ಇಂಡಿಯಾ ದೇಶದಲ್ಲಿ ಯಾರು ಪ್ರಾಮಾಣಿಕರೇ ಇಲ್ಲ ಅಂತ ಹೇಳ್ಕೊಂಡು ಬರ್ತಾರ. ಇಂಥವ್ರನ್ನ ದೂರ ಇಡಬೇಕು. ಆಮ್ ಆದ್ಮಿ ಪಾರ್ಟಿ ಏನಿದೆ ಅದು ಢೋಂಗಿ ಪಾರ್ಟಿ. ನರೇಂದ್ರ ಮೋದಿಯವರು ಪ್ರಾಮಾಣಿಕವಾದ ದೇಶಭಕ್ತ, ದೇಶವನ್ನು ಉಳಿಸಬೇಕು ಅಂತ ಅಂದ್ಬಿಟ್ಟು ಕೆಲಸ ಮಾಡ್ತಾರೆ. ಅತ್ಯಂತ ಬಡತನದಿಂದ ಬಂದಿರತಕ್ಕಂಥ ಒಂದು ವ್ಯಕ್ತಿ. ಹಾಗಾಗಿ ದೇಶದ ಬಡ ಜನತೆಯನ್ನು ಮೇಲೆತ್ತಕ್ಕಂಥ ಯಾರಿಗಾದ್ರೂ ಶಕ್ತಿ ಇದೆ, ಪ್ರಾಮಾಣಿಕವಾದ ಪ್ರಯತ್ನ ಪಡ್ತಿದ್ದಾರೆ ಅಂತಂದರೆ ನರೇಂದ್ರ ಮೋದಿ ಮಾತ್ರ ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.